ನಾಗಪಂಚಮಿ ಅಲ್ವಾ, ಇವಾಗ ತನಿ ಎರೆಯೋದಕ್ಕೆ ಹೋಗಬೇಕು, ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಯಾರಾದರೂ ಉಡುಪಿಗೆ ಬಂದಾಗ ಹಿರೇಡ್ಕ ಅಂತ ಅಂದರೆ ನೀವು ಮಣಿಪಾಲದಿಂದ ಧರ್ಮಸ್ಥಳಕ್ಕೆ ಹೋಗೋ ರೂಟಲ್ಲೇ ಇದೆ ಹಿರೇಡ್ಕ ಅಂತ. ಹಿರೇಡ್ಕದಲ್ಲಿ ಶ್ರೀ ಮಹತೋಬಾರ ವೀರಭದ್ರೇಶ್ವರ ದೇವಸ್ಥಾನ ತುಂಬ ಅಂದರೆ ತುಂಬ ಪ್ರಸಿದ್ಧವಾಗಿರೋದು. ನೀವೇನು ಅಂದ್ಕೊಂಡ್ರೂ ಮನಸ್ಸಲ್ಲಿ ಏನು ಹೇಳ್ಕೊಂಡ್ರೂ ನೆರವೇರುತ್ತೆ. ಬಂದು ಒಂದ್ಸರಿ ದರ್ಶನ ಮಾಡ್ಕೊಂಡು ಹೋಗಿ ನೋಡಿ. ಇದೇನೆ ನಾನು ಬೆಂಗಳೂರಿಂದ ಬರೋ ಛತ್ರಿ ತೊಗೊಂಡಿರಲಿಲ್ಲ. ನಮ್ಮಣ್ಣ ತೊಗೊಂಡಿದ್ದಕ್ಕೆ ಎಷ್ಟು ಅನುಕೂಲ ಆಯಿತು. ಹಿರೇಡ್ಕ ದೇವಸ್ಥಾನ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹಿರೇಡ್ಕದಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ತುಂಬ ಅಂದರೆ ತುಂಬ ಪ್ರಸಿದ್ಧವಾಗಿರೋದು. ಇವತ್ತು ನಾಗಪಂಚಮಿ ಆಗಿರೋದ್ರಿಂದ ತುಂಬ ರಶ್ ಇದೆ. ಗಾಳಿಗೆ ಛತ್ರಿನೇ ಮರ್ಚೋಯ್ತು ನಂದು. ಛತ್ರಿ, ಗಾಳಿ ಮಳೆ ಎರಡೂ ಇದೆ. ನಾನು ಆ ಕಡೆ ಇಲ್ಲಿ ನಾಗಪಂಚಮಿ ತುಂಬ ದೊಡ್ಡ ಹಬ್ಬ ಆಗಿ ಆಚರಣೆ ಮಾಡ್ತಾರೆ. ಇಲ್ಲಿ ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ, ಗಾಳಿಗೆ ಛತ್ರಿ ಸೀರೆ ಉಟ್ಕೊಂಡಿದ್ನಲ್ಲ ಅದು ಎಲ್ಲ ಹೇಗೇಗೋ ಆಗ್ತಾಯಿದೆ. ಮತ್ತು ಇಲ್ಲಿ ಏನಾಗುತ್ತೆ, ಜಾರುತ್ತೆ ನೋಡಿ, ಪಾಚಿ ಕಟ್ಬಿಟ್ಟಿರುತ್ತೆ, ಫುಲ್ಲು ಜಾರುತ್ತೆ. ನಾವು ಕಾರಲ್ಲೇ ಬಿಟ್ಬಿಟ್ಟು ಬಂದ್ವು ಸ್ಲಿಪ್ಪರ್ನ. ನೋಡಿ, ಎಳೆಯ ಸಿಂಗಾರ ಹೂವು, ಎಳೆಯ ಸಿಯಾಳ ಎಳ್ನೀರು ಮಾತ್ರ ದೇವರಿಗೆ ಒಪ್ಪಿಸಬೇಕು. ಕಡ್ಡಾಯವಾಗಿ ಬೆಳೆದ ಸಿಂಗಾರ ಹೂವು ಹಾಗೂ ಸಿಯಾಳವನ್ನು ಸ್ವೀಕರಿಸುವುದಿಲ್ಲ. ಅಂದರೆ ಬಲ್ತಿರೋ ತೆಂಗಿನಕಾಯಿ ಆಗಲಿ, ಸಿಂಗಾರ ಅಂದರೆ ಅಡಿಕೆ ಹೂವು ಬರುತ್ತೆ, ಅದು ತುಂಬ ನಾಗನಿಗೆ ಇಷ್ಟವಾಗಿತ್ತು. ಹಾಗಾಗಿ ಎಳ್ನೀರು ಎಳೆದು ಎಳ್ನೀರು ಎಳೆದು ಸಿಂಗಾರ ಹೂವು ಮಾತ್ರ ದೇವ್ರಿಗೆ ಒಪ್ಪಿಸ್ಬೇಕು ಅಂತ ಬರೆದಿದ್ದಾರೆ ನೋಡಿ. ತುಂಬ ಕಾರು, ತುಂಬ ರಶ್ಶು. ನಮ್ಮಣ್ಣ ಜಾಗ ಎಲ್ಲೆಲ್ಲೋ ಮಾಡ್ಕೊಂಡು ನಿಲ್ಲಿಸ್ಬಿಟ್ಟು ಬಂದ. ತುಂಬ ಚೆನ್ನಾಗಿದೆ ದೇವಸ್ಥಾನ. ತುಂಬ ವೀಡಿಯೋದಲ್ಲಿ ತೋರಿಸಿದ್ದೀನಿ, ನಾನು ಬಂದಿದ್ದೀನಲ್ಲ ಹಾಗೆ ಒಂದು ವೀಡಿಯೋ ಮಾಡೋಣ. ಒಳಗೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ, ಪ್ರಾಂಗಣದಲ್ಲಿ ಮಾತ್ರ ಮಾಡ್ಬೋದು. ಒಳಗೆ ಅವಕಾಶ ಇಲ್ಲ, ನಾನು ಒಳಗೆ ಹೋಗ್ಬಿಟ್ಟು ಬಂದು ನಾನು ಆಮೇಲೆ ಮತ್ತೆ ಸಿಗ್ತೀನಿ. ಧ್ವಜಸ್ತಂಭ ತೋರಿಸ್ಬಿಡ್ತೀನಿ ನೋಡಿ. ವೀರಭದ್ರ ಸ್ವಾಮಿ ದೇವಸ್ಥಾನ. ದೇವಸ್ಥಾನದ ಒಳಗಡೆ ಛತ್ರಿ ಹಿಡ್ಕೊಂಡು ಪ್ರದಕ್ಷಿಣೆ ಹಾಕಿದ್ದಾಯಿತು. ಅಷ್ಟು ಮಳೆ ಅಂದರೆ ಮಳೆ ನೋಡಿ. ಈ ಕಡೆಯಿಂದ ಮೇನು ಹಿರೇಡ್ಕ ಮೇನ್ ಎಂಟ್ರೆನ್ಸ್ ಇರೋದು. ಈ ಕಡೆಯಿಂದ ಕಾರ್ ನಿಲ್ಸೋಕ್ಕೆಲ್ಲ ಜಾಗ, ನಾವಿವಾಗ ಬಂದವಲ್ಲ ಅದು ಕಾರ್ ನಿಲ್ಸೋಕ್ಕೆಲ್ಲ ಜಾಗ. ಬಾವಿಲಿ ನೀರು ತೋರಿಸ್ತೀನಿ. ಅಲ್ಲಿ ನಾಗಂದು ಪೂಜೆದ್ದು ರೆಡಿ ಮಾಡ್ಕೊಳ್ತಾ ಇದ್ದಾರೆ ತನಿ ಎರೆಯೋದಕ್ಕೆ. ಕಲ್ಯಾಣಿ ನೋಡಿ ಎಷ್ಟು ತುಂಬಿದೆ. ನಾನು ಲಾಸ್ಟ್ ಟೈಮ್ ತೋರಿಸಿರೋದು ಹಳ್ಳದಲ್ಲಿತ್ತು, ಇವಾಗ ಮಳೆಗಾಲ ಅಲ್ವಾ ನೋಡಿ. ನಾವು ಇಲ್ಲಿಂದ ಬಂದಿದ್ದು, ಈಗ ತನಿ ಎರೆಯೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಪೂಜೆ ಆದಮೇಲಂತೂ ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಅಭಿಷೇಕ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಯಾರಾದರೂ ಉಡುಪಿಗೆ ಬಂದಾಗ ಹಿರೇಡ್ಕ ಅಂತ ಅಂದರೆ ನೀವು ಮಣಿಪಾಲದಿಂದ ಧರ್ಮಸ್ಥಳಕ್ಕೆ ಹೋಗೋ ರೂಟಲ್ಲೇ ಇದೆ ಹಿರೇಡ್ಕ ಅಂತ. ಹಿರೇಡ್ಕದಲ್ಲಿ ಶ್ರೀ ಮಹತೋಬಾರ ವೀರಭದ್ರೇಶ್ವರ ದೇವಸ್ಥಾನ ತುಂಬ ಅಂದರೆ ತುಂಬ ಪ್ರಸಿದ್ಧವಾಗಿರೋದು. ನೀವೇನು ಅಂದ್ಕೊಂಡ್ರೂ ಮನಸ್ಸಲ್ಲಿ ಏನು ಹೇಳ್ಕೊಂಡ್ರೂ ನೆರವೇರುತ್ತೆ. ಬಂದು ಒಂದ್ಸರಿ ದರ್ಶನ ಮಾಡ್ಕೊಂಡು ಹೋಗಿ ನೋಡಿ. ಇದೇನೆ ತುಂಬ ಹಳೆಯ ಕಾಲದ ದೇವಸ್ಥಾನ. ಇವಾಗ ಒಂದು 5-6 ವರ್ಷ ಆಗಿರ್ಬೋದು ಜೀರ್ಣೋದ್ಧಾರ ಮಾಡಿ. ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತೀನಿ. ಅಣ್ಣ ಬಂದ್ಬಿಟ್ಟ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್. ನಾಗಪಂಚಮಿ ಅಲ್ವಾ, ಇವಾಗ ತನಿ ಎರೆಯೋದಕ್ಕೆ ಹೋಗಬೇಕು, ಲೇಟ್ ಆಗುತ್ತೆ. ಅದಕ್ಕೋಸ್ಕರ